ನಿನ್ನ ಗಂಡನನ್ನ ಬೈದಿರಬಹುದು, ಆದ್ರೆ ಒಂದು ಮಾತು ಹೇಳ್ತೀನಿ, ದೇವರ ಹತ್ರ ನೀನು ಪಶ್ಚಾತ್ತಾಪ ಪಡುವಾಗ ದೇವರು ನೂತನವಾದ ಒಂದು ಹೃದಯವನ್ನು ನಿನಗೆ ಅನುಗ್ರಹಿಸಿ ಕೊಡೋದಕ್ಕೆ ಹೋಗ್ತಾನೆ. ಓ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಯೇಸುವೇ ನಿಮಗೆ ವಂದನೆ ಹೇಳ್ತಾನೆ. ಒಂದು ಸಾರಿ ಜ್ಞಾಪಕ ಮಾಡಿಕೋ ದೇವರು, ಪರಿಶುದ್ಧನೇ ಮಹೋನ್ನತನಾದ ದೇವರೇ, ಅಪ್ಪ ಇಲ್ಲಿ ಕೂಡಿ ಬಂದ ಎಲ್ಲ ಮಕ್ಕಳನ್ನು ನಿನ್ನ ಪಾದ ಸನ್ನಿಧಿಯಲ್ಲಿ ಒಪ್ಪಿಸಿಕೊಳ್ತಾ ಇದ್ದೀನಯ್ಯ. ಏಸಯ್ಯ, ನಮ್ಮ ಜೊತೆಯಲ್ಲಿ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ಏಸಪ್ಪ, ಕ್ರಿಸ್ತರಾದ ನಾವು ಯಾವ ರೀತಿ ನಡೆದುಕೊಳ್ಳಬೇಕು, ಯಾವ ರೀತಿ ಮಾತನಾಡಬೇಕು, ಯಾವ ರೀತಿ ನಾವು ಈ ಲೋಕದಲ್ಲಿ ಜೀವಿಸಬೇಕಲ್ವಾ, ಪ್ರತಿಯೊಂದು ವಿಷಯ ನಮಗೆ ಪ್ರಕಟಪಡಿಸಿದಕ್ಕಾಗಿ ಸ್ತೋತ್ರ ದೇವರೇ. ಅದರ ಪ್ರಕಾರ ನಾವು ನಡೆಯುವಂತೆ ಸಹಾಯ ಮಾಡು, ಕೃಪೆ ತೋರಿಸು, ಮುನ್ನಡೆಸು, ಎಲ್ಲ ಮಕ್ಕಳನ್ನು ಸಂಧಿಸು. ಪವಿತ್ರಾತ್ಮನೇ, ನಿನ್ನ ಬಲವಾದ ಶಕ್ತಿ, ನಿನ್ನ ಬಲವಾದ ಮಹಿಮೆ ಈ ಮಕ್ಕಳನ್ನು ಆವರಿಸಿಕೊಳ್ಳಲಿ ದೇವ. ಈ ಸಭೆಗಾಗಿ ಸ್ತೋತ್ರ. ಸಭೆಯನ್ನು ಆಶೀರ್ವಾದ ಮಾಡು. ಸಭೆ ಪಾಲಕರಿಗೆ ಒಳ್ಳೆ ಆರೋಗ್ಯ, ಬಲ, ಶಕ್ತಿ, ಜ್ಞಾನ, ವಿವೇಕ, ತಿಳುವಳಿಕೆ, ಏಸಪ್ಪ ನಿನ್ನ ಅಭಿಷೇಕವನ್ನು ಕೊಟ್ಟು ಅನೇಕ ನಶಿಸಿ ಹೋಗ್ತಿರುವ ಆತ್ಮಗಳನ್ನು ರಕ್ಷಿಸುವ ಕೃಪೆಯನ್ನು ನಿಮ್ಮ ದಾಸರಿಗೆ ಕೊಡ್ರಂತ, ಇಲ್ಲಿ ಬಂದಿರುವ ಎಲ್ಲ ಮಕ್ಕಳನ್ನು ಜ್ಞಾಪಕ ಮಾಡಿಕೊಳ್ಳಿರಂತ, ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿನ್ನ ನಾಮವನ್ನು ಹೆಚ್ಚಿಸ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡಿ ಬಂದಿಕೊಂಡಿದ್ದೀವಿ ನಮ್ಮ ಪರಲೋಕ ತಂದೆ.